ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ನಾನು ನಿಮ್ಮ ಕಾರ್ತಿಕ್ 360 ಯೂಟ್ಯೂಬ್ ಚಾನಲ್. ಸೊ ಎಲ್ಲರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಆಲ್ರೆಡಿ ತಮ್ಲೈನ್ ನೋಡಿರ್ತೀರ ಏನು ವೀಡಿಯೋ ಅಂತ. ಸೊ ಹೌದು, ಇದು ಮೈಸೂರಿನ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ವೀಡಿಯೋ ಆಗಿರುತ್ತೆ. ಸೊ ಅಂದರೆ ಅಪ್ಕಮಿಂಗ್ ಇಯರ್ 2026 ನಾನು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇದು ರೈಟ್ ಪ್ಲೇಸ್ ಅಂತ ನಿಮಗೆ ಅನಿಸುತ್ತೋ ಅದರ ಒಂದು ಟಾಪ್ ಫೈವ್ ಇನ್ವೆಸ್ಟ್ಮೆಂಟ್ ಪ್ಲೇಸ್ನ ನಾನು ಚೂಸ್ ಮಾಡಿಕೊಂಡು ನಿಮಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ ತೊಗೊಬಂದಿದ್ದೀನಿ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಏರಿಯಾ ವೈಸಲ್ಲಿ ನಾನು ಪರ್ಟಿಕ್ಯುಲರ್ ಆಗಿ ಏನು ಸೆಲೆಕ್ಟ್ ಮಾಡ್ತಿಲ್ಲ, ಅಂದರೆ ಟಾಪ್ ಟು ಬಾಟಮ್ ಆ ಥರ ಏನು ಸೆಲೆಕ್ಟ್ ಮಾಡ್ತಿಲ್ಲ, ರ್ಯಾಂಡಮ್ ಆಗಿ ಹೇಳ್ಕೊಳ್ತಾ ಹೋಗ್ತೀನಿ. ಸೊ ಅದರಲ್ಲಿ ನಾನು ಫಸ್ಟು ಡೀಟೇಲ್ಸ್ ಹೇಳ್ತಾ ಇರೋ ಏರಿಯಾ ಬಂದು ಜಯಲಕ್ಷ್ಮೀಪುರಂ ಆಬ್ವಿಯಸ್ಲಿ ನಿಮ್ಗೆಲ್ಲರೂ ಗೊತ್ತಿರುತ್ತೆ, ವೆರಿ ಲಕ್ಸುರಿ ಲಿವಿಂಗ್ ಆಗಿರುತ್ತೆ. ಇಲ್ಲಿ ನಿಮಗೆ ಹ್ಯಾಬಿಟೇಟ್ ಮಾಲ್ ಕೂಡ ಇದೆ, ವೆರಿ ನಿಯರ್ ಟು ದ ಲೊಕೇಶನ್. ಸೊ ನಿಮಗೆ ಒಳ್ಳೆ ವಾತಾವರಣ ಇರೋ ಪಾರ್ಕ್ ಕೂಡ ಇದೆ, ಮೂಡ ಡೆವಲಪ್ ಮಾಡಿರೋ ಪಾರ್ಕ್ಸ್ ಕೂಡ ಇದೆ. ಮತ್ತು ಒಳ್ಳೆ ಲೀವಿಂಗ್ ಅಂದರೆ ನಿಮ್ಮ ಇಲ್ಲಿ ಮನೆ ಸೈಜಸ್ಟೇ ಸ್ಟಾರ್ಟ್ ಬಂದು ನಿಮಗೆ 45-60 ಆ ರೇಂಜಲ್ಲೇ ನಿಮಗೆ ಸೈಟ್ಗಳು ಸಿಗೋದು ನಿಮಗೆ. ಮತ್ತು ಏರಿಯಾನು ಅಷ್ಟೇ ಲಕ್ಸುರಿ ಆಗಿದೆ, ಅಂದರೆ ಒಂದು ಸ್ವಲ್ಪ ಪ್ರೀಮಿಯಂ ಲೆವೆಲ್. ಮೈಸೂರಲ್ಲಿ ಒಂದು ಸ್ವಲ್ಪ ಪ್ರೀಮಿಯಂ ಲೆವೆಲ್ ಅಂದರೆ ಜಯಲಕ್ಷ್ಮೀಪುರಂ ಅಂತ ಹೇಳ್ಬೋದು. ಇಲ್ಲಿ ನಿಮಗೆ ಕಾಸ್ಟ್ ಸ್ಟಾರ್ಟಿಂಗ್ ಬಂದು 1.5 CR ಇಂದ ಸ್ಟಾರ್ಟ್ ಆಗುತ್ತೆ. ಅಂದರೆ ಒಂದು ಒಳ್ಳೆ ರೀಸೇಲ್ ವ್ಯಾಲ್ಯೂ ನಿಮಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಇಲ್ಲಿ. ಮತ್ತು ನಿಮ್ಗೆ ಯಾವುದೇ ರೀತಿ ನಾಯ್ಸ್ ಕೂಡ ಇರೋದಿಲ್ಲ ಲೊಕೇಶನಲ್ಲಿ, ಯಾಕಂದರೆ ಪೀಸ್ಫುಲ್ ನೇಬರ್ಹುಡ್ ಕೂಡ ಇರುತ್ತೆ. ಮತ್ತು ಶಾಪಿಂಗ್ ಕಾಂಪ್ಲೆಕ್ಸ್ ಕೂಡ ವೆರಿ ನಿಯರ್ ಇದಕ್ಕೆ. ಮತ್ತು ರಿಂಗ್ ರೋಡ್ಗೂ ವೆರಿ ಕನೆಕ್ಟಿವಿಟಿ ಆಗಿರುತ್ತೆ ನಿಮಗೆ ಈ ಲೊಕೇಶನ್. ಇಲ್ಲಿಂದ ಜಸ್ಟ್ ನಿಮಗೆ 1.5 ಕಿಲೋಮೀಟರ್ಸ್ಗೆ ವೆರಿ ರಿಂಗ್ ರೋಡ್ ಕನೆಕ್ಟ್ ಮಾಡುತ್ತೆ. ರಿಂಗ್ ರೋಡಿಂದ ನೀವು ಎಲ್ಲಿ ಕೂಡ ಈಸಿಯಾಗಿ ಆಕ್ಸೆಸ್ ಮಾಡ್ಬೋದು. ನೀವು ನೋಡ್ತಾ ಇದ್ದೀರಾ, ಇದು ಎಕ್ಸಾಕ್ಟ್ ಜಯಲಕ್ಷ್ಮೀಪುರಮಲ್ಲಿ ಶೂಟ್ ಮಾಡಿರೋ ವಿಡಿಯೋ. ಸೊ ಇಲ್ಲಿ ಮನೆಗಳು ನೋಡ್ಬೋದು, ಅಷ್ಟೇ ಲಕ್ಸುರಿ ಆಗಿದೆ. ರೋಡ್ ವಿಡ್ತ್ ಕೂಡ ಅಷ್ಟೇ 30 ಫೀಟ್ ರೋಡ್ ಇದೆ. ನಿಮ್ಗೆ ಯಾವುದೇ ರೀತಿ ಕಿರಿಕಿರಿ ಅನಿಸೋದಿಲ್ಲ ರೋಡ್ ವಿಡ್ತ್ ಕೂಡ. ಸೊ ಅಷ್ಟೇ ನೀಟ್ ಆ್ಯಂಡ್ ಕ್ಲೀನಾಗಿದೆ. ಆಬ್ವಿಯಸ್ಲಿ ಮೈಸೂರು ಕ್ಲೀನಾಗಿ ಇರುತ್ತೆ. ಸೊ ಇದು ಬಂದು ಗೋಕುಲಂ ಜಯಲಕ್ಷ್ಮೀಪುರಮ್ದು ಮೇನ್ ರೋಡ್ ಆಗಿರುತ್ತೆ. ಸೊ ಅದೇ ಲಿಸ್ಟಲ್ಲಿ ನೀವು ನೋಡ್ತೀರಾ ಅಂತಂದರೆ ನೆಕ್ಸ್ಟ್ ಲೊಕೇಶನ್ ಬಂದು ಗೋಕುಲಂ ಬಂದು KRS ರೋಡ್ ಮೇನ್ ರೋಡ್ ಪಕ್ಕದಲ್ಲೇ ಲೊಕೇಟ್ ಆಗಿರೋದು. ಸೊ ಇದು ಒಂಥರ ನಿಮಗೆ ಮಿನಿ ಗೋವಾ ಥರನೇ ಅನಿಸ್ಬೋದು ಸಮ್ಟೈಮ್ಸ್, ಯಾಕಂದರೆ ಇಲ್ಲಿ ಆಲ್ಮೋಸ್ಟ್ ಮೈಸೂರಲ್ಲಿ ಫಾರಿನರ್ಸ್ ಲೊಕೇಟ್ ಆಗಿದ್ದಾರೆ ಅಂತಂದರೆ ಈ ಪ್ಲೇಸಲ್ಲಿ ನಿಮಗೆ ಸಿಗ್ತಾರೆ. ಮತ್ತು ಒಳ್ಳೆ ಕಲ್ಚರ್ ಮತ್ತು ಮಾಡರ್ನ್ ಲೈಫ್ ಸ್ಟೈಲ್ಗೆ ಇದು ಒಳ್ಳೆ ಪ್ಲೇಸ್ ಆಗಿದೆ. ಯಾಕಂದರೆ ಇಲ್ಲಿ ಯೋಗ ಶಾಲಾ ಇದೆ, ಆರ್ಟ್ ಸ್ಟುಡಿಯೋ ಇದೆ, ಮ್ಯೂಸಿಕ್ ಸ್ಕೂಲ್ ಇದೆ, ಮತ್ತು ಮಾಡರ್ನ್ ಕೆಫೆ ಇದೆ, ಆರ್ಗ್ಯಾನಿಕ್ ಮಾರ್ಕೆಟ್ ಇದೆ. ಮತ್ತು ಇಲ್ಲಿ ಪ್ರೈಸಸ್ ಸ್ಟಾರ್ಟ್ ಫ್ರಮ್ 75 lakhs ಇಂದ ಅಪ್ ಟು 2 CR ಗಂಟ ಹೋಗುತ್ತೆ, ಡಿಪೆಂಡ್ಸ್ ಆನ್ ದಿ ಲೊಕೇಶನ್ ಮೇಲೆ. ಮತ್ತು ಇಲ್ಲಿ ಏನಂತ ಅಂದರೆ ಕಮ್ಯುನಿಟಿ ಕನೆಕ್ಟ್ ಅಷ್ಟೇ ಚೆನ್ನಾಗಿದೆ. ಅಂದರೆ ಅವರು ಲೈಫ್ ಸ್ಟೈಲು ಮತ್ತು ಅವರ ಆಚಾರ ವಿಚಾರ ಅಷ್ಟು ಚೆನ್ನಾಗಿದೆ ನಿಮಗೆ. ಮತ್ತು ಒಂಥರ ಫ್ರೆಂಚ್ ಕಾಲೋನಿಗೆ ಹೋಗ್ತೀವಲ್ಲ ಆ ಫೀಲ್ ನಿಮ್ಗೆ ಇಲ್ಲಿ ಹೋದಾಗ, ಎಸ್ಪೆಷಲಿ ಈ ರೋಡ್ ಇದೆಯಲ್ಲ, ಈ ರೋಡಲ್ಲಿ ನೀವು ಹೋದಾಗ ಅದರದ್ದು ಒಂದು ಫೀಲ್ ಸಿಗುತ್ತೆ. ಹಂಗೆ ನೀವು ಮುಂದೆ ಬರ್ತಿದ್ದಂಗೆ ಇದು ಬಂದು ಎಕ್ಸಾಕ್ಟ್ ಗೋಕುಲಂ ಮೇನ್ ರೋಡು. ಈ ರೋಡಲ್ಲಿ ನಿಮಗೆ ತುಂಬ ಒಳ್ಳೊಳ್ಳೆ ರೆಸ್ಟೋರೆಂಟ್ಸ್ ಇದೆ. ಮೈಸೂರಲ್ಲಿ ಅರ್ಧ ಜನ ಏನಾದ್ರು ಫಂಕ್ಷನ್ಸ್ ಮಾಡಬೇಕಂದ್ರೆ ಆಬ್ವಿಯಸ್ಲಿ ಈ ರೋಡ್ನ ಚೂಸ್ ಮಾಡ್ತಾರೆ, ಯಾಕಂದರೆ ಇಲ್ಲಿ ರೆಸ್ಟೋರೆಂಟ್ಸ್ ತುಂಬ ಇದೆ. ರೆಸ್ಟೋರೆಂಟ್ಸ್ ಅನ್ನೋಕ್ಕಿಂತ ನಿಮ್ಗೆ ಒಳ್ಳೊಳ್ಳೆ ಫುಡ್ ಸಿಗುತ್ತೆ, ಮತ್ತು ಹೋಟೆಲ್ಸ್ ಇದೆ, ಮತ್ತು ಹಾಸ್ಪಿಟಲ್ಸ್ ಇದೆ, ಸ್ಕೂಲ್ಸ್ ಇದೆ. ವೆರಿ ತುಂಬ ನಿಯರ್ ಇರೋದ್ರಿಂದ ಅದು ತುಂಬ ಹಳೇ ಲೊಕೇಶನ್ ಆಗಿರುತ್ತೆ. ಮೈಸೂರಲ್ಲಿ ತುಂಬ ಹಳೆ ಮೂಡ ಡೆವಲಪ್ಡ್ ಏರಿಯಾ ಆಗಿರುತ್ತೆ. ಸೊ ಅದರಿಂದ ಈ ಲೊಕೇಶನು ಒಂದು ಸೆಕೆಂಡು ಆಪ್ಷನ್ ಆಗಿರುತ್ತೆ, ಯಾಕಂದರೆ ಅಷ್ಟು ಚೆನ್ನಾಗಿದೆ ಲೊಕೇಶನ್ ನಿಮಗೆ ಎಲ್ಲ ಕನೆಕ್ಟಿವಿಟಿ ವೈಸು. ಮತ್ತು ಈ ರೋಡ್ ಇದೆಯಲ್ಲ, ನೀವು ನೆಕ್ಸ್ಟ್ ರೋಡ್ ನೋಡ್ತಿದ್ದೀರಲ್ಲ, ಇದು ಬಂದು ಕಾಳಿದಾಸರ್ ರೋಡು, KD ರೋಡ್ ಆಗಿರುತ್ತೆ. ಇದು ಕಾಳಿದಾಸ ರೋಡ್ ಅಂತ ಕರೀತಾರೆ, ಶಾರ್ಟ್ ಫಾರ್ಮ್ ಆಗಿ KD ರೋಡ್ ಅಂತ ಕರೀತಾರೆ ಇಲ್ಲಿ. ಓಕೆನಾ? ಸೊ ನೀವೇ ನೋಡ್ತಾ ಇದ್ದೀರಲ್ಲ ಈ ಲೊಕೇಶನ್ದು. ಸೊ ಅಷ್ಟು ಚೆನ್ನಾಗಿದೆ. ಸೊ ಇಲ್ಲಿ ಕೂಡ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಡೆಫಿನೆಟ್ಲಿ ರೀಸೇಲ್ ವ್ಯಾಲ್ಯೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಯಾವುದೇ ರೀತಿ ಲಾಸ್ ಮಾಡ್ಕೊಳ್ಳೋ ಆಪ್ಷನ್ನೇ ಸಿಗಲ್ಲ. ಓಕೆನಾ? ಸೊ ಇದು ಕೂಡ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಪ್ಲೇಸ್ ಆಗಿರುತ್ತೆ. ಸೊ ನೀವು ಸೆಲೆಕ್ಟ್ ಮಾಡಿ, ಇಫ್ ಯು ಓಕೆ ಯು ಕ್ಯಾನ್ ಇನ್ವೆಸ್ಟ್ ಹಿಯರ್ ಆಲ್ಸೋ. ಸ್ಟೇಜು ವಿಜಯನಗರ ಫಸ್ಟ್ ಸ್ಟೇಜು. ಇದು ಬಂದು ಹುಣಸೂರು ಮೇನ್ ರೋಡ್, ಅಂದರೆ ಐಶ್ವರ್ಯ ಪೆಟ್ರೋಲ್ ಬಂಕ್ ಪಕ್ಕದಲ್ಲೇ ಬರುತ್ತೆ ವಿಜಯನಗರ ಫಸ್ಟ್ ಸ್ಟೇಜು. ಸೊ ಇಲ್ಲಿಂದ ನೀವು ಡೌನ್ ಹೋದರೆ, ಅಂದರೆ ಇದರಿಂದ ಮುಂದೆ ಹೋದರೆ ನಿಮಗೆ ವಿಜಯನಗರ ಸೆಕೆಂಡ್ ಸ್ಟೇಜ್ ಸಿಗುತ್ತೆ. ಇಲ್ಲಿ ಪ್ರೈಸಸ್ ನಿಮಗೆ ಸ್ಟಾರ್ಟ್ ಬಂದು 60 lakhs ಇಂದ ಸ್ಟಾರ್ಟ್ ಆಗುತ್ತೆ. ಒಂದು ಒಳ್ಳೆ ಕಡಿಮೆ ಬಜೆಟಲ್ಲಿ ಬೇಕು ಅಂತಂದರೆ 60 lakhs ಇಂದ ಸ್ಟಾರ್ಟ್ ಆಗುತ್ತೆ. ಇಲ್ಲೇನಂತಂದರೆ ನಿಮ್ಗೆ ಒಳ್ಳೆ ಫ್ಯಾಮಿಲಿ ಲಿವಿಂಗ್ ಮತ್ತು ಸ್ಕೂಲ್ಸು, ಹಾಸ್ಪಿಟಲ್ಸ್ಗೆ ವೆರಿ ನಿಯರ್ ಆಗಿರುತ್ತೆ ನಿಮಗೆ ವಿಜಯನಗರ. ನಿಮಗೆ ಇಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಯಾವುದೇ ರೀತಿ ಮೋಸ ಇಲ್ಲ.
ರಿಟರ್ನ್ ಇನ್ವೆಸ್ಟ್ಮೆಂಟ್ ಈಸಿಯಾಗಿ ತಗೊಳ್ಬೋದು. ಮತ್ತು ನಿಮ್ಮ ಮಕ್ಕಳ ಒಂದು ಎಜುಕೇಷನ್ಸ್ಗಾಗಿರ್ಬೋದು, ನಿಮ್ಮ ಒಂದು ಹೆಲ್ತ್ ಪಾಯಿಂಟ್ ಆಫ್ ಇಂದ ನೋಡ್ತಾ ಅಂದ್ರೂ ಈ ಲೊಕೇಶನ್ ಸೂಟಬಲ್ ಆಗಿದೆ. ಯಾಕಂದರೆ ಇಲ್ಲಿ ಹಾಸ್ಪಿಟಲ್ಸ್ ಮತ್ತು ಸ್ಕೂಲ್ಸು, ಕಾಲೇಜಸ್ಸು ಇದು ಕೂಡ ವೆರಿ ನಿಯರ್ ಆಗಿರುತ್ತೆ. ಅಷ್ಟೇ ಬ್ಯುಸಿ ಏರಿಯಾ ಕೂಡ ಇದು ವಿಜಯನಗರ, ಯಾಕಂದರೆ ಅಷ್ಟು ಕಮರ್ಷಿಯಲ್ ಫುಲ್ ಆಗಿದೆ ವಿಜಯನಗರ ಸೆಕೆಂಡ್ ಸ್ಟೇಜಲ್ಲಿ ಕೂಡ. ಸೊ ಇಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ರಿಟರ್ನ್ಸ್ ಆಬ್ವಿಯಸ್ಲಿ ಇಲ್ಲಿ ಕೂಡ ನಿಮಗೆ ಸಿಗುತ್ತೆ, ವಿಜಯನಗರ ಫಸ್ಟ್ ಅಥವಾ ಸೆಕೆಂಡ್ ಸ್ಟೇಜ್ ಅಥವಾ ಥರ್ಡ್ ಸ್ಟೇಜು. ಸೊ ಇದು ಕೂಡ ನನ್ನ ಲಿಸ್ಟಲ್ಲಿ ಒಂದು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಪ್ಲೇಸ್ ಆಗಿರುತ್ತೆ. ನೀವು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಇಲ್ಲಿ ಕೂಡ ನಿಮಗೆ ರಿಟರ್ನ್ ಇನ್ವೆಸ್ಟ್ಮೆಂಟ್ ಈಸಿಯಾಗಿ ತಗೊಳ್ಬೋದು. ಈಗಿಲ್ಲ 4th ಪ್ಲೇಸಲ್ಲಿ ನಾನು ಹೆಬ್ಬಾಳ್ನ ಚೂಸ್ ಮಾಡಿದ್ದೀನಿ, ಮತ್ತು ನಾನು ಇದನ್ನು ತುಂಬ ರೆಕಮೆಂಡ್ ಮಾಡ್ತೀನಿ. ಈ ಲೊಕೇಶನಲ್ಲಿ ನೀವೇನಾದ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಈ ಲೊಕೇಶನ್ನ ಪ್ರಿಫರ್ ಮಾಡಿ ಅಂತ. ಯಾಕಂದರೆ ಇಲ್ಲಿ ಕೂಡ ಬಜೆಟೆಡ್ ವೈಸ್ ಕೂಡ ನಿಮಗೆ ಅವೈಲೇಬಲ್ ಕೂಡ ಸಿಗುತ್ತೆ. ಸ್ಟಾರ್ಟಿಂಗ್ ಫ್ರಮ್ 60 lakh to 80 lakhs ಅಪ್ ಟು 1.5 CR ಗಂಟೆನೂ ಅವೈಲೇಬಲ್ ಇದೆ. ಈ ಲೊಕೇಶನ್ನ ನಾನು ಏನಕ್ಕೆ ರೆಕಮೆಂಡ್ ಮಾಡ್ತೀನಿ ಅಂತಂದರೆ ಇಲ್ಲಿ ವೆರಿ ನಿಯರ್ ಟು ದ IT ಹಬ್ ಲೈಕ್ ಇನ್ಫೋಸಿಸ್, ವಿಪ್ರೋ, ಈ ರೀತಿ IT ಹಬ್ಗಳು ಇರೋದ್ರಿಂದ ಇಲ್ಲಿ ರೆಂಟಲ್ ಇನ್ಕಮ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತು ಕಮರ್ಷಿಯಲ್ ಕೂಡ ಅಷ್ಟೇ ಫಾಸ್ಟ್ ಆಗಿ ಬೆಳೆದಿದೆ ಇದು. ಮತ್ತೆ ಇನ್ನೊಂದು ವಿಶೇಷ ಏನಂದ್ರೆ ವೆರಿ ನಿಯರ್ ಟು ದ ರಿಂಗ್ ರೋಡ್. ನೀವು ಜಸ್ಟ್ ಒಂದು ಸ್ಟೆಪ್ ಮುಂದೆ, ಹೆಬ್ಬಾಳಿಂದ ಮುಂದೆ ಹೋದ್ರೆ ರಿಂಗ್ ರೋಡ್ಗೆ ಕನೆಕ್ಟ್ ಮಾಡೋದು. ಸೊ ಅದರಿಂದ ಈ ಲೊಕೇಶನ್ ನಾನು ರೆಕಮೆಂಡ್ ಕೂಡ ಮಾಡ್ತೀನಿ. ಸೊ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಪ್ಲೇಸ್ ಕೂಡ ಆಗಿರುತ್ತೆ ಹೆಬ್ಬಾಳು. 5th ಪ್ಲೇಸ್ ನಾನು ರಿಂಗ್ ರೋಡ್ ಪಕ್ಕದಲ್ಲಿರುವ ಲೊಕೇಶನ್ನ ಚೂಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ಸಿಟಿ ಒಳಗಡೆ ಒಂದು ಪ್ರೈಸ್ ಆದರೆ ರಿಂಗ್ ರೋಡ್ ಪಕ್ಕದಲ್ಲಿ ಇರುವ ಲೊಕೇಶನ್ಗಳಿಗೆ ಒಂದು ಪ್ರೈಸ್ ಆಗಿರುತ್ತೆ. ರಿಂಗ್ ರೋಡ್ ಪಕ್ಕದಲ್ಲಿರೋದ್ರಿಂದ ಒಂದು ಸ್ವಲ್ಪ ಕಡಿಮೆ ರೇಟು ಕೂಡ ಸಿಗುತ್ತೆ. ನೀವೇನಾದರೂ ಒಂದು 10 ವರ್ಷಕ್ಕೆ ನಾನು ಇನ್ವೆಸ್ಟ್ಮೆಂಟ್ ಒಂದು 10 ವರ್ಷಕ್ಕೆ ಈಗ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು 10 ವರ್ಷಕ್ಕೆ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ ಇದು ನೀವು ರೈಟ್ ಪ್ಲೇಸು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ. ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಂದು 10 ವರ್ಷದೊಳಗಡೆ ನಿಮ್ಮ ರಿಟರ್ನ್ ಎಕ್ಸ್ಪೆಕ್ಟ್ ನೀವು ಮಾಡಬಹುದು, 1 to double ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕಂದರೆ ಫಾರ್ ಎಕ್ಸಾಂಪಲ್ ಈಗ ನೋಡಿ, ವಿಜಯನಗರ 4th ಸ್ಟೇಜು ಪ್ರೀವಿಯಸ್ ಒಂದು 5 or 6 years ಬ್ಯಾಕು ಇಲ್ಲಿನ ಬೆಲೆನೇ ಕಡಿಮೆ ಇತ್ತು. ಈಗ ಇದ್ರ ಬೆಳವಣಿಗೆ ನೋಡ್ತಾ ಇದ್ರೆ ವಿಜಯನಗರ, ಈಗ ಮೈಸೂರಲ್ಲೇ ವಿಜಯನಗರ 4th ಸ್ಟೇಜು ಒಂದು ಕ್ಲಾಸ್ ಸೆಟ್ ಮಾಡಿಬಿಟ್ಟಿದೆ. ಸೊ ಅಂದರೆ ಒಂದು ವಿಜಯನಗರ 4th ಸ್ಟೇಜು ಈಗ 20-30 ಸೈಟೇ ಈಗ ಅಪ್ ಟು 80 lakhs ಗಂಟ ಹೋಗಿದೆ. ಸೊ ನಾನು ಉದಾಹರಣೆ ಹೇಳ್ತಾ ಇರೋದು ಅಷ್ಟೇ. ಸೊ ಡಿಪೆಂಡ್ಸ್ ಆನ್ ನಿಮ್ಮ ಬಜೆಟ್ ಏನಿದೆ, ಸೊ ಅದು ಇಲ್ಲಿ ನಿಮಗೆ ವರ್ಕೌಟ್ ಆಗುತ್ತೆ. ರಿಂಗ್ ರೋಡ್ ಆಸುಪಾಸು, ನಾನು ಜಸ್ಟ್ ವಿಜಯನಗರ 4th ಸ್ಟೇಜು ಒಂದು ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದೀನಿ ಅಷ್ಟೇ. ನಿಮ್ಮ ಬಜೆಟ್ ಪ್ರಕಾರ ನೀವು ಚೂಸ್ ಮಾಡ್ಕೊಳ್ತಾ ಹೋಗಿ. ಇವತ್ತಿನ ವಿಡಿಯೋದಲ್ಲಿ ನಾನು 5 ಇನ್ವೆಸ್ಟ್ಮೆಂಟ್ ಪ್ಲೇಸಸ್ ಇನ್ ಮೈಸೂರು ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅನ್ಕೊಂಡಿದ್ದೀನಿ ಫಾರ್ 2026ಗೆ. ಸೊ ಈ ವಿಡಿಯೋದಲ್ಲಿ ನಾನೇನಾದರೂ ಮಿಸ್ಟೇಕ್ ಮಾಡಿದರೆ ಕ್ಷಮೆ ಇರಲಿ, ಮುಂದಿನ ವಿಡಿಯೋದಲ್ಲಿ ಅದನ್ನು ನಾನು ಕರೆಕ್ಟ್ ಮಾಡ್ಕೋತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಬಟ್ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಮಾತ್ರ ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ನ ಮಾಡಿ, ಮತ್ತಷ್ಟು ಜನಕ್ಕೆ ಇನ್ಫಾರ್ಮೇಷನ್ ವಿಡಿಯೋ ತಲುಪಲಿ ಅಂತ ಹೇಳ್ತೀನಿ. ಬಟ್ ಮುಂದಿನ ವಿಡಿಯೋದಲ್ಲಿ ಸಿಗೋ ತನಕ ಟೇಕ್ ಕೇರ್, ಬಾಯ್.